ಜೈ ಶ್ರೀಕೃಷ್ಣ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು. ಶರಧಿ ಮೋಹನ್. ಶರಧಿ ಮೋಹನ್. ತಾವು ಎಲ್ಲಿಂದ ಬಂದಿದ್ದೀರಾ? ಬನಶಂಕರಿ ಸೆಕೆಂಡ್ ಸ್ಟೇಜ್. ಓಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಶ್ರೀನಿವಾಸ ಕಲ್ಯಾಣದ ನಾವು ಖುಷಿ ಪಡ್ತಾ ಇದ್ದೀವಿ. ಯಾಕೆ ಗೊತ್ತಾ, ನಿಮ್ಮಂಥ ಹುಡುಗಿರು ಬಂದರೆ ನಮಗೂ ಖುಷಿ ಆಗುತ್ತೆ. ಬಂದು ಭಾಗವಹಿಸ್ತಾ ಇದ್ದೀರಿ, ತುಂಬ ಸಂತೋಷ. ವೇದಗೋಚರ ಬಾರೋ ಆದಿಗಚ್ಚಪ ಬಾರೋ, ವೇದಗೋಚರ ಬಾರೋ ಆದಿಗಚ್ಚಪ ಬಾರೋ, ಮೋದದಿ ಸೂಕರ ಬಾರೋ ಸದಯ ನರಸಿಂಹ ಬಾರೋ, ಮೋದದಿ ಸೂಕರ ಬಾರೋ ಸದಯ ನರಸಿಂಹ ಬಾರೋ, ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ ಬಾರಯ್ಯ ವೆಂಕಟರಮಣ, ತೋರಯ್ಯ ನಿನ್ನ ಪಾದ ತೋಯ ಜಪಕನೆ ಬಾರಯ್ಯ ವೆಂಕಟರಮಣ, ಭಕ್ತರ ನಿಧಿಯೇ ಬಾರಯ್ಯ ವೆಂಕಟರಮಣ. ಭಕ್ತರ ನಿಧಿ ಅಂತ ಕರೆದ್ರು ಅಲ್ವಾ. ಈಗ ನೋಡಿ, ಶ್ರೀನಿವಾಸ ಕಲ್ಯಾಣದಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ಪರಮಾತ್ಮನು ಗರುಡಾರೂಢನಾಗಿ ಯುದ್ಧವನ್ನು ಮುಂದುವರಿಸಿದಾಗ ವೃಷಭಾಸುರನು ಏನು ಮಾಡಿದನು? ಪರಮಾತ್ಮನು ಗರುಡಾರೂಢನವಾಗಿ ಯುದ್ಧವನ್ನು ಮುಂದುವರಿಸಿದಾಗ ವೃಷಭಾಸುರನು ಏನು ಮಾಡಿದನು? ತಾನು ಸಹಿತ ತನ್ನ ಮಾಯಾಶಕ್ತಿಯಿಂದ ಪ್ರತ್ಯೇಕ ಗರುಡವನ್ನು ಸೃಷ್ಟಿಸಿ ಯುದ್ಧ ಮಾಡಿದನು. ಇನ್ನೊಂದ್ಸಲಿ ಜೋರಾಗಿ. ತಾನು ಸಹಿತ ತನ್ನ ಮಾಯಾಶಕ್ತಿಯಿಂದ ಗರುಡವನ್ನು ಸೃಷ್ಟಿಸಿ ಯುದ್ಧ ಮಾಡಿದನು. ಸೃಷ್ಟಿ ಮಾಡಿ ಯುದ್ಧವನ್ನು ಮಾಡಿದ ಸರಿಯಾದ ಉತ್ತರ. ಯಾಕೆಂದರೆ ಯುದ್ಧಕ್ಕೆ ಬಂದಾಗ ಸುಮ್ಮನೆ ಕೊಡೋಕ್ಕಾಗುತ್ತೆ, ಎದುರೊಳಗೆ ಬಂದಾಗ. ಅದಕ್ಕೆ ಏನು ಮಾಡಿದ್ರೆ, ತಾನು ಕೂಡ ತನ್ನ ಮಾಯಾಶಕ್ತಿಯಿಂದ ಪ್ರತ್ಯೇಕವಾದ ಗರುಡವನ್ನು ಸೃಷ್ಟಿ ಮಾಡಿ ಅದರ ಮೇಲೆ ಪರಮಾತ್ಮನೊಡನೆ ಯುದ್ಧವನ್ನು ಮಾಡ್ತಾನೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸುವರ್ಣಮುಖರಿ ನದಿಯಿಂದ 2.5 ಕ್ರೋಶ ದೂರದಲ್ಲಿರುವ ಪ್ರಸಿದ್ಧವಾದ ಸ್ಥಳವು ಯಾವುದು? ಸುವರ್ಣಮುಖರಿ ನದಿಯಿಂದ 2.5 ಕ್ರೋಶ ದೂರದಲ್ಲಿರುವ ಪ್ರಸಿದ್ಧವಾದ ಸ್ಥಳವು ಯಾವುದು? ವೆಂಕಟಗಿರಿ. ವೆಂಕಟಗಿರಿನ ಕರೆಕ್ಟಾ? ಸರಿಯಾದ ಉತ್ತರ. ಈಗ ಏನು ಮಾಡ್ತಾ ಇರೋದು ನಾವು? ಈಗ ಫಸ್ಟ್ PU ಮುಗಿದು ಸೆಕೆಂಡ್ PU ಸ್ಟಾರ್ಟ್ ಆಗುತ್ತೆ. ಆಮೇಲಿಂದ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅಲ್ವಾ, ಅದಕ್ಕೆ ಈಗಲೇ ಮುಗಿಸ್ಕೊಡೋಣ ಅಂತ ಬಂದಿದ್ದು. ಶ್ರೀನಿವಾಸ. ಓಕೆ. ಮುಂದಿನ ಪ್ರಶ್ನೆ. ಶ್ರೀರಾಮಚಂದ್ರ ದೇವನ ಆದೇಶದಂತೆ ಸೀತಾದೇವಿಯವರು ಅಗ್ನಿ ಪ್ರವೇಶ ಮಾಡಿದ ಮೇಲೆ ಯಾವ ಅದ್ಭುತವು ಜರುಗಿತು? ಶ್ರೀರಾಮಚಂದ್ರನ ದೇವನ ಆದೇಶದಂತೆ ಸೀತಾದೇವಿಯರು ಅಗ್ನಿ ಪ್ರವೇಶ ಮಾಡ್ತಾರೆ, ಆಮೇಲೆ ಏನು ಅದ್ಭುತ ನಡೀತು? ಅಗ್ನಿ ಪರೀಕ್ಷೆ ಆದಮೇಲೆ ಇಬ್ಬರು ಸೀತೆಯರು ಹೊರ ಬಂದರು. ಅಗ್ನಿ ಪರೀಕ್ಷೆಯಿಂದ ಇಬ್ಬರು ಸೀತೆಯರು ಹೊರ ಬಂದರು. ಮೊದಲು ಒಬ್ಬರು ಪ್ರವೇಶ ಮಾಡ್ತಾರೆ ಅಲ್ವಾ, ಸೀತಾದೇವಿ ಮಾತ್ರ ಪ್ರವೇಶ ಮಾಡ್ತಾರೆ. ಬರುವಾಗ ಇಬ್ಬರು ಒಟ್ಟಿನಲ್ಲಿ ಇಬ್ಬರು ಬರ್ತಾರೆ. ವೇದವತಿ, ಕರೆಕ್ಟ್. ವೇದವತಿ ಮತ್ತು ನಿಜವಾದ ಸೀತೆ ಇಬ್ಬರು ಬರ್ತಾರೆ. ಸರಿಯಾದ ಉತ್ತರ. ಅಂದರೆ ಒಬ್ಬರು ಹೋಗಿ ಇಬ್ಬರು ಬಂದರು, ಅದೇ ಅದ್ಭುತ. ಓಕೆ. ಆಮೇಲೆ ಇನ್ನು ಕೊನೆ ಪ್ರಶ್ನೆ. ಏನಾದ್ರು ಹೇಳೋದಿಲ್ಲ? ಏನಿಲ್ಲ, ಮುಂದೆ ಹೋಗ್ಬಿಡಲ. ಹೆಣ್ಣು ಒಪ್ಪಿಸಿಕೊಳ್ಳುವ ಸಮಯದಲ್ಲಿ ರೋಧಿಸುತ್ತಿರುವ ಎಲ್ಲರನ್ನೂ ನೋಡಿದ ಶ್ರೀನಿವಾಸನು ತಾನೂ ಏನನ್ನು ನೆನೆದು ರೋಧಿಸಿದನು? ಹೆಣ್ಣು ಒಪ್ಪಿಸಿಕೊಡುವಾಗ ಸಮಯದಲ್ಲಿ ರೋದನೆ ಮಾಡ್ತಾ ಇದ್ದರು ಹೆಣ್ಣಿನ ಕಡೆಯವರು. ಅದು ಅವ್ರನ್ನೆಲ್ಲ ನೋಡಿ ಶ್ರೀನಿವಾಸ ತಾನೂ ಏನನ್ನು ನೆನೆದು ರೋಧಿಸಿದನು? ತನ್ನ ತಂಗಿ ಸುಭದ್ರವನ್ನು ನೆನೆದು ರೋದನೆ ಮಾಡಿದನು. ಯಾಕೆ ಅವಾಗ ಮಾಡೋದ್ಬಿಟ್ಟು ಈಗ ಯಾಕೆ ಮಾಡಿದೆ? ಪುರ್ಸತ್ತೆ ಆಗಲಿಲ್ಲ. ಅರ್ಜುನ ಏನು ಮಾಡಿಬಿಟ್ಟಿರ್ತಾನೆ, ತಂಗಿನ ಇದರಲ್ಲಿ ರಥದಲ್ಲಿ ಓಡಿಸ್ಕೊಂಡು ಅವಾಗ ಗಾಬರಿ, ಮತ್ತೆ ಎಲ್ಲಿ ಬಲರಾಮ ಬಂದ್ಬಿಡ್ತಾನೆ, ಇದಾಗ್ಬಿಡುತ್ತೆ ಅಂತ ಅನ್ನೋ ಗಾಬರಿಗೆ ಅವನಿಗೆ ಅವಾಗ ಪುರ್ಸತ್ತೆ ಸಿಗಲಿಲ್ಲ. ಅದಕ್ಕೆ ಈಗ ನೆನೆಸ್ಕೊಂಡು ಆಡ್ತಾನೆ ಮಹಾನ್ ಭಾವ. ಅವನು ಮತ್ತೆ ಏನು ಬೇಕಾದ್ರೂ ಮಾಡ್ತಾನಲ್ಲ, ಅವನು ಪರಮಾತ್ಮನ ಅಲ್ವಾ. ಸರಿಯಾದ ಉತ್ತರ. ತನ್ನ ತಂಗಿಯಾದ ಸುಭದ್ರೆಯನ್ನು ನೆನೆದು ಲೋಕ ರೀತಿಯಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್. ಲೋಕ ರೀತಿಯಲ್ಲಿ ರೋದನ ಮಾಡಿದರು.
ಬಂದು ಈ ಒಂದು ಈ ಏಜಲ್ಲಿ ಇಂಟ್ರೆಸ್ಟ್ ತಗೊಂಡು ಬಂದಿದ್ದಕ್ಕೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದಗಳಮ್ಮ.